ಆ ನೇಚರ್ ಜೊತೆ ರೋಡ್ ಮ್ಯಾಚ್ ಆಗ್ತಾಯಿದೆ. ಹಂಗಾಗಿ ಇನ್ನೂ ಬ್ಯೂಟಿಫುಲ್. ಸೂಪರ್ ಸೂಪರ್ ಸೂಪರ್. ವೆಲ್ಕಮ್ ಟು ಕನ್ಯಾಕುಮಾರಿ. ಯಾರ್ಯಾರು ಇಲ್ಲ ಗುರು ಇಲ್ಲಿ. ಅವನು ಹೋದ ವಾಪಸ್ಸು. ಲೋನ್ ರೇಂಜರ್ ಎಟ್ ದಿ ಎಂಡ್. ಸೊ ಹೋಟ್ಲಿಂದ ಹೊರಗೆ ಹೋಗ್ತಾಯಿದ್ದೀನಿ ಈಗ. ಟೈಮ್ ಬಂದು 5:54, ಅಂದರೆ 6 ಗಂಟೆ ಹತ್ತತ್ರ. ಸೊ ಈಗ ಡೈರೆಕ್ಟು ಕನ್ಯಾಕುಮಾರಿ ಅಲ್ಲ ಹೋಟ್ಲಿಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಮತ್ತು ಸೊ ರೈಟ್ ಹಿಂದ್ಗಡೆ ರಿವರ್ಸ್ ಹೋಗ್ಬೇಕು ನಾನು. ಶಿಟ್. ಸೊ ಡೈರೆಕ್ಟ್ ಕನ್ಯಾಕುಮಾರಿ 292 ಕಿಲೋಮೀಟರ್ಸು, 4 hours 53 ತೋರಿಸ್ತಾ ಇದೆ. 10:48 AM ರೀಚ್ ಆಗೋದು. ಓ ಎಲ್ಲ ಎದ್ಬಿಟ್ಟವ್ರಿಗೂ. ಅಯ್ಯೋ ಅಂಗಡಿ ದಿನಸಿ ಅಂಗಡಿ ಎಲ್ಲ ಓಪನ್ ಆಗ್ಬಿಟ್ಟೈತೆ. ಹೋಗತ್ತೆ. ಸೊ ದಿಂಡಿಗಲ್ ಬಾಯ್ ಬಾಯ್. ಚೆನ್ನಾಗಿತ್ತು ಸ್ಟೇ ಎಲ್ಲ ದಿಂಡಿಗಲ್ದು. ಚಳಿ ಇದೆ ಆ ಕಡೆ ಎಲ್ಲ ನೋಡ್ಬೋದು. ಇನ್ನೊಂದು ಸೂರ್ಯ ಓಡ್ತಾ ಇದ್ದಾನೆ ಈಗ ಬೆಟ್ಟದ ಹಿಂದ್ಗಡೆ. ವೆದರ್ ಕೋಲ್ಡ್ ಇದೆ, ಯಾಕೆಂದರೆ ಸ್ವಲ್ಪ ಇಲ್ಲಿ ಗಿಡ ಮರ ಎಲ್ಲ ಹೆವಿ ಜಾಸ್ತಿ ಇದೆ, ಹಂಗಾಗಿ ಕೋಲ್ಡ್ ಜಾಸ್ತಿ ಇದೆ. ರೇಂಜು 251 ತೋರಿಸ್ತಾ ಇದೆ. ಮುಕ್ಕಾಲು ಟ್ಯಾಂಕ್ ಇದೆ, ಹಂಗಾಗಿ ಆಮೇಲೆ ಪೆಟ್ರೋಲ್ ಹಾಕಿಸ್ತೀನಿ. ಕನ್ಯಾಕುಮಾರಿಯಲ್ಲಿ ಮೇನ್ ಪ್ಲೇಸಸ್ ನೋಡೋಣ. ರೆಸ್ಟ್ ಮಾಡಿದ್ದಕ್ಕೆ ಹಿಂಗೆ ಆರಾಮಾಗಿ ಹೊಡಿತಿದ್ದೀನಿ ಇವತ್ತು. ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಾಯಿತು. ಇಲ್ಲೆಲ್ಲ ಹೋದ್ರು ದೋಸೆ ಕೊಟ್ಟರೆ ಒಂದು 3-4 ಥರ ಕೊಟ್ಬಿಡ್ತಾರಪ್ಪ. ಚಟ್ನಿ ಸಾಂಬಾರು ಸೂಪರ್ ಮಾತ್ರ. ನಾವು ತಿನ್ನೋರು ಮೊದಲೇ ತಿನ್ನೋರಿಗಂತೂ ಮಜಾ ಇದು. ಸೂಪರ್ ಸೂಪರ್. ಏನು ವ್ಯೂ ಗುರು, ಪಾ ಸೂಪರ್. ಏನು ವ್ಯೂ ಗುರು, ನೋಡು ಗುರು. ಅಪ್ಪ ಸೂಪರ್, ಮಸ್ತಿದೆ ಅಲ್ಲ. ಇಲ್ಲೊಂದು ಗುಡ್ಡದೊಳಗೆ ಹೋಗ್ತಾ ಇದ್ದೀನಿ ಅನ್ನಿಸ್ತಾಯಿದೆ. ಸ್ಟ್ರೈಟು ಗೋಪುರ ದೂರ ಸಣ್ಣ ಕಾಣ್ತಾ ಇರುತ್ತೆ. ಜೈ ಆಂಜನೇಯ. ಅದಕ್ಕೆ ಬೆಳಗ್ಗೆ ಹೊರಡೋದು ಮಜಾ. 5 ಗಂಟೆ ಬಿಡೋಣ ಅನ್ಕೊಂಡೆ, ಗೊತ್ತಲ್ಲ ಆಗಲ್ಲ ಗುರು. ಬಟ್ ಲೇಟಾಗಿ ಮಲ್ಕೊಂಡೆ, ಅದೇ ಪ್ರಾಬ್ಲಮ್ ಆಗಿದ್ದು ಸ್ವಲ್ಪ. ಏನು 5 hours ನಿದ್ದೆ ಆಗಿರ್ಬೋದು. 5-6 hours ನನ್ನ ಪ್ರಕಾರ. ಬಾ ಏನು ಸಾಕತ್ತಲ್ಲ. ಮಧುರೈ ಬೈಪಾಸ್. ಮಧುರೈಗಾದರೆ ಲೆಫ್ಟಿಗೆ ಹೋಗಿ ಅಂತಿತ್ತಲ್ಲಿ, ರೈಟಿಗೆ ಕನ್ಯಾಕುಮಾರಿ. ಗಾಡಿಗೆ ತಿಂಡಿ ಮಾಡಿಸಿದ್ದಾಯಿತು.
ಇಲ್ಲೆಲ್ಲ ಪವರೇ ಸಿಗ್ತಾ ಇರಲಿಲ್ಲ. XP95 ಸಿಕ್ತು, ಅದನ್ನೇ ಹಾಕ್ಸೀನಿ. ಇನ್ನೂ 193 ಕಿಲೋಮೀಟರ್ಸ್. ಏರು ಇಡ್ಸ್ಬಿಟ್ಟೆ. ಇವಾಗ ಟೈಮು 7:30. ಗೂಗಲ್ ಪ್ರಕಾರ 10:40ಗೆ ಹೋಗ್ತೀನಿ ಅಂತಿದೆ. ಇನ್ನೂ 7:15 ತಿಂಡಿ ಆಮೇಲೆ ಮಾಡೋಣ, ಎಲ್ಲರೂ ನೋಡ್ಕೊಂಡು. ಎಷ್ಟು ಓಲ್ಡ್ ವ್ಯಾನ್ ಅದು, ಹಿಂದ್ಗಡೆ ಹೋಗಿತ್ತಾರ. ಸಕ್ಕದ ಮಾತ್ರ. ವಿಂಡ್ ಮಿಲ್ ಬಂದಿದೆ ನೋಡಿ, ಎಷ್ಟೊಂದಿದಾವೆ ಇಲ್ಲಿ ವಿಂಡ್ ಮಿಲ್. 159 ಕವರ್ ಮಾಡಿದ್ದೀನಿ, ಇನ್ನೂ 134 ಟು ಗೋ. ಹತ್ತತ್ರನೇ ಇದ್ದಾವೆ ವಿಂಡ್ ಮಿಲ್, ಇಲ್ಲಿಲ್ಲ ಹಾಕ್ಬಿಟ್ಟವ್ರೆ. ನಾವು ದಾವಣಗೆರೆ ಸೈಡೆಲ್ಲ ನೋಡಿದಾಗ ಗುಡ್ಡದ ಮೇಲೆ ಹಾಕ್ತಿರ್ತಿತ್ತು. ತಿಂಡಿ ನಿಲ್ಲಿಸ್ಬೇಕು ಗುರು, ಯಾಕೋ ಸಖತ್ ಹೊಟ್ಟೆ ಹಸಿತದೆ. ಬೆಂಗಳೂರು ಬಿಟ್ಬಿಟ್ರೆ ಕನ್ಯಾಕುಮಾರಿವರೆಗೂ ಇದೆ ಗುರು, ಸೈಕಾಗಿದೆ. ಸೊ ಇಲ್ಲೇ ತಿಂಡಿ ಮಾಡಿದ್ದೀಗ. ನಾನು ಮಾಡ್ತಾ ಇದ್ದೀನಿ, ಬ್ಲೂಟೂತ್ ಒಂದು ಕನೆಕ್ಟ್ ಮಾಡಿಬಿಡ್ತೀನಿ. ಸೊ ಹೊರಡೋಣ ಈಗ. 117 ಕಿಲೋಮೀಟರ್ಸು. ಗೋಪುರ ತಿರ್ಗ ಹಂಗೆ ಆಗ್ತಾಯಿದೆ ಇರೋದು. ಸೊ ಇಲ್ಲೇ ಟೋಲ್ ಹತ್ರನೇ ನಿಲ್ಸ್ಕೊಂಡಿದ್ದೆ. ಇಲ್ಲಿ ಮಾತ್ರ ಸಖತ್ತಪ್ಪ ಇದು. ಎಲ್ಲಾದರೂ ತಿಂಡಿಗೆ ಊಟಕ್ಕೆ ಬಾಳೆದೆಲೆ ಹಾಕ್ತಾರೆ, ಸೂಪರ್ ಮಾತ್ರ. ಆಮೇಲೆ ಎಷ್ಟೊಂದು ಥರ ಚಟ್ನಿ, ಅದನ್ನೇ ನೆನ್ನೆ ಹೇಳಿದ್ನಲ್ಲ, ಮಸ್ತ್ ಮಾತ್ರ. ದೋಸೆ ಮೇಲ್ಗಡೆನೇ ಸಾಂಬಾರು ಹಾಕ್ಕೊಳೋದು. ನಮ್ಮ ಕಡೆ ಎಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರಲ್ವ, ಹಂಗೆ ನಾವಲ್ಲಿ ಡಿಪ್ ಇಡ್ಲಿ ಅಂತ ತಿಂತೀವಿ ನೋಡಿ, ಇಲ್ಲಿ ಡಿಪ್ ದೋಸೆ ಹತ್ರ. ಏನು ಒಳ್ಳೆ ತೆಂಗಿನ ಮರ ನೆಟ್ಟಿರಲ್ವ, ಹಂಗೆ ನೆಟ್ಟವ್ರೆ ವಿಂಡ್ ಮಿಲ್ಗಳ್ನ. ಅಯ್ಯೋ ಬೇಜಾನವೆ. ಗುರು ಏನು ಮಜಾ ಬರ್ತಿದೆ ಗೊತ್ತಾ, ಫುಲ್ಲು ಟರ್ನು. ಒಳ್ಳೆ ಟ್ರ್ಯಾಕ್ ಫೀಲ್ ಬರ್ತದೆ. ಒಂದು ಫುಲ್ಲು ಸರ್ಕಲ್ ಹಂಗೆ. ಅಯ್ಯೋ ರೋಡ್ ನೋಡ್ಗುರಲ್ಲಿ ಏನು ಸ್ಟ್ರೆಚ್ ಇದೆ, ಅವಾಗಲೇ ಹಿಂಗೆ ಎಷ್ಟೊಂದು ಮೀನು ವಾಸನೆ. ಇನ್ನು 90 ಕಿಲೋಮೀಟರ್ಸ್, 1.5 hour. ಆ ಕಡೆ ಈ ಕಡೆ ನೇಚರ್ ಎಷ್ಟು ಸಖತ್ತಾಗಿದೆಯೋ, ರೋಡು ಅಷ್ಟೇ ಸಖತ್ತಾಗಿದೆ. ಮಸ್ತ್ ಮಾತ್ರ. ಏನು ಇಡೀ ರೋಡಲ್ಲಿ ಒಬ್ಬನೇ ಇದ್ದೀನಿ, ಹೈವೇ ಮಾರಾಯ.
ಮಸ್ತ್ ಮಸ್ತ್. ಓ ಅಲ್ಲೋಳಲ್ಲಿ ಸಾಕ. ಏನಿದೆ ಗುರು ವ್ಯೂ, ಏನ್ ವ್ಯೂ ಇದೆ ಗುರು ಅದು. ಮಸ್ತ್ ಮಸ್ತ್. ಏನ್ ವ್ಯೂ, ಬ್ಯೂಟಿಫುಲ್. ಇನ್ನು 45 ಕಿಲೋಮೀಟ್ರು. ಪೆಟ್ರೋಲು ರೇಂಜ್ 200 ಇದೆ. ಲೈನಲ್ಲಿ ಮುಕ್ಕಾಲು ಟ್ಯಾಂಕ್ ತೋರಿಸ್ತಾ ಇದೆ, ಅರ್ಧ ಟ್ಯಾಂಕ್ ಇದೆ. 10:15 ರೀಚ್ ಆಗ್ತೀನಿ. 10:15, 10:45. ಸ್ವರ್ಗಕ್ಕೆ ದಾರಿ ಗುರು, ಹಂಗೆ ಕ್ರಾಸ್ ಆಗ್ತಾಯಿದೆ. ಏನು ಸೀದಾ ಗುಡ್ಡಕ್ಕೆ ಹೋಗುತ್ತೆ ಅನ್ಬೇಕು. ಅಪ್ಪ ಆಸಮ್. ಒಂದು ಫೋಟೋ ಬೇಕೇ ಬೇಕಪ್ಪ. ಬ್ಯೂಟಿಫುಲ್. ಕಣ್ಣಂತೂ ತಂಪಾಯ್ತು. ಆ ನೇಚರ್ ಜೊತೆ ರೋಡ್ ಮ್ಯಾಚ್ ಆಗ್ತಾಯಿದೆ. ಹಂಗಾಗಿ ಇನ್ನೂ ಬ್ಯೂಟಿಫುಲ್. ಸೂಪರ್ ಸೂಪರ್ ಸೂಪರ್. ಹಾಂ, NPR ಲೆನ್ಸ್. ಹಾಂ, NPR ಲೆನ್ಸ್. ಹಾಂ ಹಾಂ, ಬೆಂಗಳೂರು. ಹಾಂ, ಕೊಂಚಂ ಹಾಂ, ನಿಶ್ಚಲ್/P. ಹಾಂ, ಯೂಟ್ಯೂಬ್ NPR ಲೆನ್ಸ್. ಲೆನ್ಸ್. ಹಾಂ, ಇನ್ನೂ 17 ಕಿಲೋಮೀಟರ್ಸ್. ಇಲ್ಲಿ ಗಾಳಿ ಜಾಸ್ತಿ, ಅದಕ್ಕೆ ಇಷ್ಟೊಂದು ವಿಂಡ್ ಮಿಲ್ಗಳು. ಇವಾಗ 2 ಕಿಲೋಮೀಟರ್ಸ್ ಇದೆ. ಹಿಂಗೆ ಹೈವೇಲಿ ಹೋಗ್ತಿದ್ದವನು ಲೆಫ್ಟಿಗೆ ಬಂದೆ. ನಾನು ಹೊಸತಿ ದಿ ಎಂಡ್ ಆಫ್ ದ ರೋಡ್ ಹೋಗಿದ್ದೆ, ಇವಾಗ ಎಂಡ್ ಆಫ್ ಇಂಡಿಯಾ. ಸೂಪರ್. ವೆಲ್ಕಮ್ ಟು ಕನ್ಯಾಕುಮಾರಿ. XP 95 ಇರಲಿ ಬರೋಣ ಬೇಕಂದ್ರೆ, ಇಲ್ಲ ಹತ್ರದಲ್ಲೇ. ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಟೈಮ್ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ನಿಲ್ಲಿಸ್ಬಿಡೋಣ.
ಕೇಪ್ ಹೋಟೆಲ್ ಪಾರ್ಕಿಂಗ್ ಇಲ್ಲ ಮಾಡಿದ್ದು ಏನು ಹೋಗ್ತಾ ಇದೆ. ಇಲ್ಲಿ ಸಿಗಬೇಕಾಗಿತ್ತು, ಇಲ್ಲಿ ಸಿಗಲಿಲ್ಲ. ಇಲ್ಲೇ ಹೋಟೆಲ್ ಸಮುದ್ರಂ ಅಂತ. ಸೊ ಈಗ ಅಲ್ಲಿ ಇನ್ನೊಂದು ಕಡೆ ಆಗಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಬಿ ರಶ್ ಇದೆಯಪ್ಪ. ಇಲ್ಲಿ ಬೋಟಿಂಗ್ ಹೋಗೋಕ್ಕೆ 2 ಗಂಟೆ ಮೇಲೆ ಫ್ರೀ ಆಗುತ್ತೆ ಅಂದರು. ಹಂಗಾಗಿ ಆಮೇಲೆ ಹೋಗೋಣ. ಹೋಟೆಲ್ ಚೆಕ್-ಇನ್ ಅದೇ ಒಂದೇ ಒಂದು ರೂಮ್ ಇದ್ದಿದ್ದು. ಅಲ್ಲೋದೆ ಅಲ್ಲಿ 12 o'clock ತನಕ ಕಾಯ್ಬೇಕಂದ್ರು. ಇವಾಗ 12 o'clock ತನಕ ಕಾಯಬೇಕು, ಸಿಗುತ್ತೆ ಅಂದರು. ಅಲ್ಲಿ ವ್ಯೂ ಚೆನ್ನಾಗಿದೆ, ಆ ಕಡೆಯಿಂದ ಸಮುದ್ರ ಕಾಣುತ್ತೆ, ಸಕಲಾಗಿದೆ. ಬಟ್ 12 o'clock ವೆಯ್ಟ್ ಮಾಡೋದಿಲ್ಲ, ಸೀನೇ ಇಲ್ಲ. ಹಂಗಾಗಿ ಅವ್ರದ್ದೇ ಇನ್ನೊಂದು ಮರ್ಜ್ಡ್ ಇನ್ನೊಂದು ಹೋಟೆಲ್ ಇತ್ತು. ಅದ ಹೆಸರು ಹೋಟೆಲ್ ಶ್ರೀ ಮಣಿಯ ಅಂತ. ಸಮುದ್ರದಿಂದ ಜಸ್ಟ್ 100 meters ಅಷ್ಟೇ ವಾಕೇಬಲ್ಲು. ಸಂಜೆ ಹೋದರೆ ಅಲ್ಲೇ ಕೂತ್ಕೋಬೋದು ಆರಾಮಾಗೆ. 100 meters ಅಷ್ಟೇ, ಸಕ್ಕತ್ತಾಗಿದೆ. ಇಲ್ಲಿ ಬಂದೆ, ಇಲ್ಲಿ ಕೇಳ್ತೀನಿ, ಇಲ್ಲಿ ಎಲ್ಲ ರೂಮ್ ಬುಕ್ ಆಗಿದೆ ಅಂದ್ಬಿಟ್ರು ಮಣಿಯಾದಲ್ಲಿ. ಆಮೇಲೆ ನಾನು ಸುಮ್ಮನೆ ಹಂಗೆ ಸ್ವಲ್ಪ ಅಲ್ಲೇ ಅಡ್ಡಾಡಿದೆ. ಓ ಹೌದಾ, ಇನ್ನೊಂದು ಸತಿ ಕೇಳಿದೆ ನೋಡಿ ಒಬ್ಬರಿಗೆ ಅಂತ. ಸೊ ಒಂದೇ ಒಂದು ರೂಮ್ ಚೆಕ್ ಮಾಡಿದ್ರು, ಒಂದು 10 ನಿಮಿಷ ಚೆಕ್ ಮಾಡಿದ್ರು. ಅದಾದಮೇಲೆ ಒಂದು ರೂಮ್ ಖಾಲಿ ಇದೆ ಅಂದರು. ಸೊ ಓ ಸೂಪರಪ್ಪ ಅಂತೇಳಿ ಇನ್ಯಾರು ಮತ್ತೆ ಅಲ್ಲೆಲ್ಲ ಇಲ್ಲಿರೋ ಬೇಜಾನ್ ಇದ್ದಾವೆ, ಮತ್ತೆ ಯಾರು ಓಡಾಡ್ತಾರೆ ಹುಡ್ಕಾಡ್ತಾರೆ ಅಂತ ಮತ್ತೆ ಸದ್ಯ ಸಿಗ್ತಿಲ್ಲ. ಈಗ ಚೆಕ್-ಇನ್ ಅದೇ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದೇನು ನೋಡಿ ಕೆಲಸಗಳು ಹೊರಟ್ಬಿಡೋಣ. ಅಲ್ಲಿ ಹೆವಿ ಕ್ಯೂ. ನಾನು ಇದೇನು ಕ್ಯೂ ನಿಂತ್ಕೊಂಡವ್ರು ದೇವಸ್ಥಾನಕ್ಕೆ ದರ್ಶನಕ್ಕೆ ನಿಂತ್ಕೊಂಡವ್ರೆ ಅಂದ್ಕೊಂಡ್ಬಿಟ್ಟೆ. ಫೇರಿ ಬೋಟಿಗೆ ನಿಂತವ್ರೆ ಎಲ್ಲ. ಆಮೇಲೆ ಇವ್ರಿಗೆ ಕೇಳಿದೆ, ಒಂದು ಗಂಟೆ ಮೇಲೆ ಹೋಗಿ ಖಾಲಿ ಆಗುತ್ತೆ, ಇವಾಗೇನು ಹೋಗ್ಬೇಡಿ ಅಂದರು. ಸೊ ಸೂಪರ್. ಮತ್ತು ಇಲ್ಲಿ ಯಾವುದಾದ್ರು ಒಂದು 4 ಪ್ಲೇಸಿಂದು ಲಿಸ್ಟ್ ಕೊಟ್ಟಿದ್ರು. ನೋಡೋಣ ಯಾವುದ್ಯಾವುದಕ್ಕೆ ವಿಸಿಟ್ ಮಾಡೋಕೆ ಅದೇ ವಿಸಿಟ್ ಮಾಡೋಣ. ಆದಷ್ಟು ಬೇಗ ಬಂದು ರೆಸ್ಟ್ ಮಾಡೋಣ. ಇದೇ ರೂಮು. ಹೇಗಿದೆ ವ್ಯೂ? ಏನಿಲ್ಲಪ್ಪ ಈ ಸತಿ ಗೋಡೆ ಬಂದುಬಿಟ್ಟಿದೆ. ಅದು ಸಿಕ್ಕಿದ್ರೆ ಸಮುದ್ರ ಕಂಡಿರೋದು ಆ ಕಡೆ ಮಸ್ತೆ ಇರೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಬುಕ್ ಮಾಡ್ಕೊಂಬರ್ಬೋದಾಗಿತ್ತು. ಮತ್ತು ಮಸ್ತ್ ಇದೆ ಮಾತ್ರ. ಇಲ್ಲಿ ಏನಿಲ್ಲ, ಇಲ್ಲಿ ಬರೀ ಗೋಡೆ ಐತೆ. ಟಿಕೆಟ್ ಪ್ರೈಸು 75. ಇವಾಗ ಫುಲ್ ಕ್ಯೂಗಳು, ಹಿಂದೆ ಚಿಕ್ಕ ಗೋಡೆ ಕ್ಯೂ ಇದೆ. 75 rupees. ಬಿಸಿಲು ಹೆವಿ ಆಗಿದೆ. ವಿವೇಕಾನಂದ ಮೆಮೋರಿಯಲ್ ಅಲ್ಲಿಗೆ ಹೋಗ್ತಾ ಇರೋದು. ಕ್ಯೂ ಅಲ್ಲಿ ಬಿಡ್ತವ್ರೆ ಅಲ್ಲಿ. ಇನ್ನು ಎಷ್ಟೊತ್ತು ಅಂತ ಗೊತ್ತಿಲ್ಲ. 1 hour ಆಗುತ್ತಂತೆ ಹೋದ ಬರೋದು 2 ಸೇರಿ. ಒಬ್ಬನೇ ಅಂದೆ ಬಿಟ್ಬಿಟ್ಟ, ಇಲ್ಲಾಂದರೆ ನಿಲ್ಸ್ಕೊಂಡಿರೋರು. ಓ ಅಲ್ಲಿ ಓ ಅಲ್ಲೊಂದು ದೇವಸ್ಥಾನ ಇದೆ, ಅದಕ್ಕೂ ವಿಸಿಟ್ ಮಾಡಿ ಬರೋಣ. ಲಾಸ್ಟ್ ನಾನೇ, ಯಾರೂ ಇಲ್ಲ ಹಿಂದೆ. ಕೊನೆಯವನಂತ ಒಬ್ಬನೇ ಇದ್ದೆ ಅಂತ ಬಿಟ್ಬಿಟ್ರು. ಇವೇ ಬೋಟ್ಗಳಿಂದೆ ಅಲ್ಲೇ ಆ ವಾಕ್ ಮೇಲೆ ಹೋಗ್ಬೋದು. ಇನ್ನೂ ತುಂಬ ಕ್ಯೂ ಇದೆ. ಇಷ್ಟು ಜನ ಒಂದು ಬೋಟಲ್ಲಿ ಇಡ್ತೀವಿ ಅನ್ಸುತ್ತೆ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಇನ್ನು ಬೋಟ್ ಒಳಗೆ ಎಂಟ್ರಿ, ಡ್ರಿಂಕಿಂಗ್ ವಾಟರೆಲ್ಲ ಇಟ್ಟವ್ರು ಇಲ್ಲಿ. ಸೂಪರ್. ಓ ಇಷ್ಟು ಜನ ತುಂಬ್ತಾರೆ ಗುರು ಒಂದೇ ಬೋಟಿಗೆ. ಗಿಳ್ಳಿಲ್ಲ ಏನಿಲ್ಲ, ಹಂಗೆ ಹಾಕೊಂಡಿದ್ದೀನಿ. ಕುಂತ್ಕೊಂಡು ಸಾಕಾಗೋಯ್ತು, ನಿಂತ್ಕೊಂಡು ಹೋಗೋಣ. ಹೊರಟೆ ಗುರು. ಓ ಅಲ್ಲಿ ಇನ್ನೊಂದಿಷ್ಟು ಜನ ಬಂದರು, ಅಲ್ಲಿಗೆ ಹೋಗ್ತಾ ಇರೋದೀಗ. ಏನೊಂದು 5 ನಿಮಿಷದಲ್ಲಿ ಹೋಗ್ಬಿಡ್ತಾನೆ ಅಷ್ಟೇ. ಬೋಟ್ನೇ ಆಫ್ ಮಾಡ್ಕೊಂಬಿಟ್ಟ. ಬ್ರಿಡ್ಜ್ ಕಟ್ತವ್ರೆ. ಅಲ್ಲಿ ಇನ್ನೊಂದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ.
ಬಸ್ಸಕ್ಕೆ ಹೋಗಂಗಿಲ್ವಾ? ಅಲ್ಲಿಗೆ ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಇದು ಅಲ್ಲಿ ದೇವಸ್ಥಾನದೊಳಗೆ ಎಂಟ್ರೆನ್ಸಿಗೆ 30 ರೂಪಾಯಿ. ಹಾಂ, ಅದೇ ಮೆಮೋರಿಯಲ್. ಅದೇ ಒಳಗೆ ಬಿಡೋಕ್ಕೆ ಟಿಕೆಟ್ ಅನ್ಸುತ್ತೆ. ಅದೇನು ಗೊತ್ತೇ ಆಗಲಿಲ್ಲಪ್ಪ. ಏಯ್, ಬಿಸಿಲಿಗೆ ಸುಡ್ತೈತೆ ಕಾಲು. ತಣ್ಣ ಗಾಳಿ ಬೇರೆ ಬೀಸ್ತೈತೆ, ಅದ್ರ ಜೊತೆಗೆ ಸುಡ್ತೈತೆ. ಏನು ಎಂಟ್ರೆನ್ಸ್ ಎಲ್ಲಿಗೂ ಕೊಟ್ಟರು, ಎಲ್ಲಿಗೂ ಹೋದೇನು? ಇಲ್ಲೇನೋ ಸುಡ್ತಾ ಇಲ್ಲ, ಈ ವೈಟ್ ಲೈನ್ ಮೇಲೆ ಸುಡ್ತಾ ಇಲ್ಲ ಗುರು. ಏನು ಮರೆ, ಇಲ್ಲಿ ಸುಡ್ತಾನೆ ಇಲ್ಲ. ಈ ವೈಟ್ ಲೈನ್ ಮೇಲೆ ಸುಡ್ತಾ ಇಲ್ಲ. ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಸೂಪರ್ ಸೂಪರ್. ಇಲ್ಲೇನೋ ಎಂಟ್ರೆನ್ಸ್ ಐತೆ. ಮೊಬೈಲ್ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್. ಕುತ್ಕೋಬೋದು ಗುರು, ಆರಾಮಾಗಿ ಕುತ್ಕೊಂಡು ಹೋಗಿ ಬಂದು ನೆರಳಲ್ಲಿ ಆರಾಮಾಗಿ ಕುತ್ಕೊಬಿಡೋಣ. ಪಾದ ಇತ್ತು ಒಳಗೆ, ಅಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಗಾಳಿ ಬೀಸ್ತಾ ಇದೆ, ಮಸ್ತ್ ಐತೆ ಮಾತ್ರ. ಇಲ್ಲೇನಿದೆ ನೋಡ್ಕೊಂಬರೋಣ. ಪ್ಲೀಸ್ ಡು ನಾಟ್ ಟಚ್. ಆನೆಗಳು दुसऱ्या फुटीत आलो, पुढे आले, पुढच्या फुटीत ಅಯ್ಯೋ, ನೋಡಿ ಇಲ್ಲಿ ಸಣ್ಣದಾಗಿದೆ ಮಾತ್ರ. ಅಲ್ಲೂ ಒಂದು ಕಡೆ ಫೋಟೋ ತೆಗಿಯಕ್ಕೆ ಬಿಡಲಿಲ್ಲ. ಇದು ಒಳ್ಳೆ ಫೋಟೋಗ್ರಫಿ ಪ್ರೈವೇಟೆಡ್ ಅಂತ ಐತೆ. ಸೊ ಅಂತಾರ ಏನೋ ಅಂತ. ಸೊ ಫೋಟೋಗ್ರಫಿ ಪ್ರೈವೇಟೆಡ್ ಅಂತೆ. ಹೊರಗೆ ಬಂದ್ಮೇಲೆ ಸಿಗ್ತೀನಿ ಮತ್ತೆ. ಸ್ವಾಮಿ ವಿವೇಕಾನಂದ ಅವರು ಇಲ್ಲಿ ಬಂದು ಮೆಡಿಟೇಷನ್ ಮಾಡಿ ಹೋಗಿದ್ದಾರೆ ಇಲ್ಲಿ ಕುತ್ಕೊಂಡು. ಸೊ ಹಾಗಾಗಿ ಇಲ್ಲಿ ಅವ್ರ ಮೆಮೊರಿ ಎಲ್ಲ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ಕೆಳಗೆ ಹೋಗೋಣ. ಸಿಕ್ಕಾಪಟ್ಟೆ ಕ್ಯೂ ಇದೆ ಇಲ್ಲಿ. ತುಂಬ ಟೈಮ್ ಹಿಡಿಯೋದು ಮಾತ್ರ. ಬ್ಯಾಕ್ ಆನ್ ಡೆಕ್ ಗುರು. ಇದೇನೋ ಎಳ್ನೀರು, ಸಣ್ಣ ಕಾಯಿ ಬರುತ್ತೆ, ತೋರಿಸ್ತೀನಿ. ಸಣ್ಣ ಕಾಯಿ ಅದೇನೋ ಬೇರೆ ಥರ ಇದೆ. ಫಸ್ಟ್ ಟೈಮ್ ಕುಡಿತಾ ಇರೋದು ನಾನು. ಎಳ್ನೀರೇ ಅಂತೆ ಇಲ್ಲಿ ನೋಡಿ ಹೆಂಗಿದೆ ಇದು. ನೋಡೋಣ ಹೆಂಗೈತೆ. ಸ್ವಲ್ಪ ಎಳ್ನೀರು ಥರನೇ ಐತೆ, ಬೇರೆ ಥರ, ಸ್ವಲ್ಪ ಬೇರೆ ಥರ ಇದೆ. ಚೆನ್ನಾಗಿದೆ. ಬಿಸಿಲಲ್ಲಿ ಕುಡಿಯೋಣ, ಇಲ್ಲಾಂದರೆ ಎಲ್ಲರೂ ತಬ್ಗಿಬೇಕಂಡೇನು. ಇಲ್ಲೇ ಗುರು ಟಿಕೆಟ್ ಕೊಂಡ್ರು. ಈಗ ನೋಡು ಒಬ್ಬರು ಜನ ಇಲ್ಲ. ಅವ್ರು ಹೇಳ್ದಂಗೆ ಕರೆಕ್ಟ್ 2 ಗಂಟೆ ಮೇಲೆ ಜನ ಇರುವ. ಅಲ್ಲಿ ಬೋಟಿಂದ ನೋಡಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ. ಫುಲ್ ಬಿಸಿಲು ಗುರು. ಅಲ್ಲಿಗೆ ಹೋಗೋಣ ಅಂತ ನಡ್ಕೊಂಡು ಬಿಟ್ಟರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ. ಅದೇ ಲಾಸ್ಟ್ ಪಾಯಿಂಟು. ಅದಕ್ಕಿಂತ ದೂರ ಯಾವುದೂ ಇಲ್ಲ ನೋಡಿ. ಅಲ್ಲಿಗೆ ಹೋಗಿದ್ದಷ್ಟು ಬಿಟ್ಟರೆ ಬೋಟಲ್ಲಿ ನಡ್ಕೊಂಡು ಹೋಗೋದು ಇದೇ ಲಾಸ್ಟ್ ಗುರು. ಫೈನಲಿ ಏರು. ಒಬ್ಬನೇ ಇದ್ದೀನಿ, ಅಲ್ಲೊಂದು 3-4 ಜನ ಅವರೇ. ಜನನೇ ಇಲ್ಲ ಗುರು ಇಲ್ಲಿ. ಯಾಕೆ ಬರಲ್ಲ ಅಂತ. ಇಂಥ ಒಳ್ಳೆ ಸ್ಪಾಟು. ನಡ್ಕೊಂಡು ಹೋಗೋದು ಇದೇ ಲಾಸ್ಟು. ಅಲ್ಲಿಗೆ ಹೋದ್ರೆ ಇದೇ ಲಾಸ್ಟು. ಸೊ ಈಗ ಯಾವನೂ ಇಲ್ಲ ಇಲ್ಲಿ ಹತ್ರ. ಗಲ್ಲಿ ಒಳಗೆ ಹಾಗೆ ಜನ ಅವರಲ್ಲ. ಜನ ಆಟ ಆಡ್ತಾರೆ. ಎಲ್ಲ ಮೀನು ಹಿಡಿಯೋರು ಜಾಸ್ತಿ ಇಲ್ಲಿ. ಎಲ್ಲ ಸುತ್ತ ಫುಲ್ ಮೀನು ಹಿಡಿಯೋರು ಇದ್ದಾರೆ ಆಲ್ಮೋಸ್ಟ್. ಇಂಥ ಕಡೆ ಬರೋದು ಬಿಟ್ಟು ಯಾಕೆ ಬರಲ್ಲಪ್ಪ ಗೊತ್ತಿಲ್ಲ. ಗಲ್ಲಿ ಇದೆ, ಹಂಗಾಗಿ ಜನ ಬರೋಲ್ಲ ಇಲ್ಲಿ. ಅಲ್ಲಲ್ಲೇ ಮೀನು ಹೆಚ್ಚಿ ಅಡುಗೆ ಮಾಡ್ತಾಯಿದ್ರು. ಮತ್ತೆ ಯಾಕೆ ವಿಡಿಯೋ ಮಾಡೋದು ಬೇಡ ಅಂತ ಸುಮ್ಮನೆ. ಹೊಸ ಸೆಲ್ಫಿ ಸ್ಟಿಕ್ ತಗೊಂಡಿದ್ದಪ್ಪ. ಅವಾಗಿಂದ ಯೂಸೇ ಮಾಡಿರಲಿಲ್ಲ, ಇವಾಗ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ವೇಟ್ ಐತೆ ನನ್ನ ಮೊಬೈಲು, ಹಿಂದೆ ಮುಂದೆ ಆಡ್ತತೆ. ಇಲ್ಲೊಂದು ಬ್ಲೂಟೂತ್ ಬಟನ್ ಐತೆ, ಅದು ಆಫ್ ಆನ್ ಮಾಡ್ಬೋದು. ಅಲ್ಲಿವರೆಗೂ ಐತೆ ಇಲ್ಲಿ ಹಿಂಗೈತೆ.
ಅಂತೈತೆ. ಅಲ್ಲಿಂದ ಅಲ್ಲಿ ನಿಂತ್ಕೊಂಡು ಇಲ್ಲಿ ಬರಬೇಕು ಅಂತ ಆಲ್ರೆಡಿ ಇಲ್ಲಿ ಬಂದೆ. ಅಲ್ಲೊಬ್ಬ ಹೋಗ್ತಾನೆ, ಯಾರೂ ಇಲ್ಲ ಹಿಂದೆ. ಅವರು ಅಲ್ಲಿಂದನೇ ವಾಪಸ್ ಹೋದ್ರು. ಮೊಬೈಲ್ ಸೇಫಾಗಿ ಹಿಡ್ಕೊಂಬೋಗ್ಬಾರ್ದು. ಸಂದಿಗೊಂದಿಗೆ ಬಿದ್ದುಬಿಟ್ರೆ ಸಿಗಲ್ಲ. ಗೋವಿಂದ. ಗಾಳಿ ಬೀಸ್ತಿರೋದ್ರಿಂದ ಬಿಸಿಲು ಓಡಾಡ್ತಾ ಇದ್ದೀನಿ ಆರಾಮಾಗಿ. ಸ್ವಲ್ಪ ಪ್ರೋಟೀನ್ ಬಾರ್ಸ್ ಇಟ್ಕೊಂಡಿದ್ದೀನಿ, ಇಂಪಾರ್ಟೆಂಟ್ ಹೆಸರೇ ತಿಂತೀನಿ. ಆ್ಯಂಡ್ ಗಾಯ್ಸ್ ಇಲ್ಲಿದೆ ನೋಡಿ, ಅವಾಗಲೇ ಹೋಗಿದ್ದು ಹೋಟೆಲ್ ಅಲ್ಲಿಗೆ. ಆಲ್ಮೋಸ್ಟ್ ಅಲ್ಲಿಂದ ಅಲ್ಲಿ ನಡ್ಕೊಂಡಂಗಾಯ್ತು. ಇಲ್ಲಿ ಯಾರು ಇಲ್ಲ. ಯಪ್ಪ, ಯಾರ್ಯಾರು ಇಲ್ಲ ಇಲ್ಲಿ, ಯಾರ್ಯಾರು ಇಲ್ಲ ಗುರು ಇಲ್ಲಿ. ಅವನು ಹೋದ ವಾಪಸ್ಸು. ಲೋನ್ ರೇಂಜರ್ ಎಟ್ ದಿ ಎಂಡ್. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೋಗೋಣ, ಮಸ್ತಿದೆ. ಯಾರು ಇಲ್ಲ, ಒಬ್ಬನೇ. ನೋಡ್ಬಿಡು, ಲಾಸ್ಟ್ ಇದು, ಇದೇ ಲಾಸ್ಟ್. ಇದೇ ಹೈಯೆಸ್ಟ್ ಇಲ್ಲ, ಇದೇ ಹೈಯೆಸ್ಟ್ ಫೈಟ್. ಜನ ಇಲ್ಲ ಅಲ್ಲಿ, ಗಲ್ಲಿ ಇದೆ ಅಂತೇಳಿ ಜನ ಬಂದಿಲ್ಲ. ಹೆಂಗರು ಇಂಥ ಸ್ಪಾಟ್ನ ಬಿಡ್ತಾನ ಜನ ಬರೋಕ್ಕೆ. ಬಿಸಿಲಿನಿಂದ ಬಂದಿಲ್ಲ ಅನ್ಸುತ್ತೆ. ಮಸ್ತ್ ಇದೆ ಮಸ್ತ್. ಸೊ ಈಗ ಇಲ್ಲಿ ಓದ್ತಿದ್ದೆ, ವಾಪಸ್ ಒಳ್ಳೆ ಸಿಕ್ಬಿಟ್ಟೆ. ಗಾಡಿ ಜಾಸ್ತಿ ಸಿಗ್ತಿದೆ. ಈಗ ಜನ ಚೆನ್ನಾಗಿ ವಾಪಸ್. ಆದ್ರೂ ಕಮ್ಮಿ ಜನನೇ, ಏನು ಜನ ಇರಲಿಲ್ಲ. ಮಸ್ತ್ ಇತ್ತು. ಈಗ ಬಂದಿದ್ದ ನೋಡಿ ಜನ, ಹೋಗಲೇ ಇರಲಿಲ್ಲ. ಆಮೇಲೆ ಬಂದರು ಜನ. ನನಗೆ ಅನ್ಸೋ ಮಟ್ಟಿಗೆ ಇದೆ ಲೈಕ್ ವಾಕೆಬಲ್ ಲಾಸ್ಟ್ ಪಾರ್ಟು. ಇಲ್ಲಂದೇ ಬಂತೀನಿ, ಯಾಕೆಂದರೆ ಅದ್ರ ಸಮಯ ಇದೆ. ಇದು ವಾಕೆಬಲ್ ಲಾಸ್ಟ್ ವಾಕೆಬಲ್ ಇಂಡಿಯಾದ ಲಾಸ್ಟ್ ವಾಕೆಬಲ್ ಮಾಸ್ ಆಫ್ ಇಂಡಿಯಾ. ಸರ್ವಿಸಿಂಗ್ ಚೆನ್ನಾಗಿದೆ. ಬ್ಯಾಟ್ರಿ ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೆ ಲೋಡ್ ಮಾಡಿ ಕೇಳ್ಬಿಟ್ಟಿತ್ತು. ಆದ್ರೂ ಶೇಕ್ ಐತಪ್ಪ ಇದು. ಅದರಲ್ಲಿ ಅದೊಂದು ದೇವಸ್ಥಾನ ಇದೆ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಆ ಕಡೆನೂ ಮಸ್ತಿದೆ. ಎಲ್ಲ ಸಮುದ್ರದಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ. ಇನ್ನೊಂದು ಪಾಯಿಂಟ್ ಇದೆ, ಆದರೆ ಗಾಡಿ ಬೈಕ್ ತಗೊಂಡು ಹೋಗ್ಬೇಕು. ನೋಡೋಣ, ಸಿಗೋಣ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. 3:30 ಈಗ. ಅಲ್ಲಿ ಸ್ಟೇ ಹತ್ರನೇ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೇ ಮಾಡೋಣ. ಅದಕ್ಕೆ ಅಂತಲೇ ಪ್ರೋಟೀನ್ ಬಾರ್ ತಿನ್ಕೊಂಡು ಲೇಟ್ ಆದರೆ ತಿನ್ಬಿಡೋದು, ಸ್ವಲ್ಪ ಮೇಂಟೈನ್ ಆಗುತ್ತೆ. ಸ್ಪಾಟಿಗೆ ಒಂದು ಸಿಗೋಣ. ಊಟ ಮಾಡಿ ಅಲ್ಲಿಗೆ ಹೋಗ್ತೀನಿ. ಅವಾಗಲೇ ಅಲ್ಲಿಂದ ನೋಡ್ಬೋದ, ಅದೇ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಅವಾಗಲೇ ಕೆಳಗಡೆ ಎಲ್ಲ ಈಜು ಹೊಡಿತಾ ಇದ್ರು ನೋಡಿ, ಅಲ್ಲಿಂದ ತೋರಿಸಿದ್ದೆ. ಸೊ ಈಗ ದೇವಸ್ಥಾನದಲ್ಲಿದ್ದೀನಿ. ಹೋಗ್ಲೇ ಆಮೇಲೆ ಬರೀ ಅಲ್ಲಿಂದನೇ ನೋಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾಯಿ ಬಳಿಕೆ ಹೋಗ್ಬಿಟ್ಟೆ. ಕೆಳಗೆ ಇಳಿಯುವ. ಇನ್ನು 3 ಚಪಾತಿ ತಿಂದೆ. ಊಟ ಆಯಿತು, ಎನರ್ಜಿ ಬಂದಿದೆ. ಇಲ್ಲಿ ಸೇಫ್ಟಿ ಗೊತ್ತೈತೆ. ಫುಲ್ಲು ರೂಮ್ ಮಾಡಿದ್ನಲ್ಲ, ಆ ರೂಮಲ್ಲೇ ಅಡ್ಡಾಡ್ತಾ ಇದ್ದೀನಿ ಅವಾಗಲಿಂದ. ಅದು ಸ್ಪಾಟ್ ಕೂಡ ಹಂಗೆ ಇರೋದು ಹೋಗಿತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಇದೇ ಸದರ ಮೋಸ್ಟ್ ಪಾಯಿಂಟ್ ಅಂತೆ. ನಾನು ಹಿಂದ್ಗಡೆ ಇರೋದು ಎಲ್ಲ ನೀರಲ್ಲಿ ಆಟ ಆಡ್ತವ್ರೆ. ಅಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ನೋಡಿ, ಇದ್ಯಾವುದೋ ಶಿವಲಿಂಗ ಮತ್ತು ನಂದಿ ಇಲ್ಲೈತೆ. ಇಲ್ಲಿ ನೋಡಿ, ಶಿವಲಿಂಗ ಮತ್ತು ನಂದಿ ಎರಡು ಇಲ್ಲಿರೋದು. ಸೂಪರ್ ಅಲ್ಲ?
ಇದ್ರೆ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತೆ, ಅಂದರೆ ಗೂಗಲಲ್ಲಿ ತೋರಿಸ್ತಾ ಇರೋದು. ಕೊನೆಗೂ ಲೋಕಲ್ಲೇ ಗೆಲ್ತು, ಫುಲ್ ಸಕ್ಕತ್ತಾಗಿದೆ ಅಂದ್ಬಿಟ್ಟು ಇಲ್ಲಿ ಲೋಕಲ್ ಹುಡುಗರು. ಸೊ ಫೈನಲಿ ಲೋಕಲ್ ವಾನ್ ಇದೆ ಸದರ್ನ್ ಮೋಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್. ಇದಕ್ಕಿಂತ ಮುಂದೆ ನಡ್ಕೊಂಡು ಹೋಗಿದೆ, ಅವಾಗಲೇ ವಾಕ್ ಹೋಗಿದ್ನಲ್ಲ ಅಲ್ಲಿ ಸಗತ್ತಲ್ಲಿ. ಗಾಡಿ ತಗೊಂಡು ಹೋಗೋದು ಸಗೋದ್ರ ತನಕ ನೋಡೋಣ, ಆಮೇಲೆ ಗಾಡಿ ತಗೊಂಡು ಹೋಗ್ತೇನೆ. ಒಬ್ಬನೇ ಕುಂತಿದ್ದೀನಿ ಈ ಕಡೆ ಲಾಸ್ಟಲ್ಲಿ. ಸೂಪರ್. ಏನೋ ಮುಂಚೆ ಇತ್ತನ್ಸುತ್ತೆ ಅಲ್ಲಿ ನೋಡಿ, ಅಲ್ಲಿ ಕಟ್ಟೆ ಥರ ಇದೆ, ಅಲ್ಲಿ ಕಟ್ಟೆ ಫ್ಲ್ಯಾಗು ಮತ್ತೆ ನೀರೊಳಗೆ ಮುಚ್ಕೊಂಡು ಹೋಗಿರ್ಬೇಕು. ಹೋಗೋಣ. ದೇವಸ್ಥಾನದೊಳಗೆ ಎಂಟ್ರಿ ಹಾಕ್ತಿದ್ದೀನಿ, ಇನ್ನೇನು ಹೋಗೋದೆ. ದರ್ಶನ ಮಾಡ್ಬಿಡೋಣ, ಇಲ್ಲೇ ಇಟ್ಕೊಂಡು ದರ್ಶನ ಮಾಡಿದ್ರೆ ಸರಿ ಹೋಗಲ್ಲ. ಸಿಗೋಣ ದರ್ಶನ ಆದಮೇಲೆ. ನಾನು ಅವಾಗಲೇ ಇಲ್ಲಿ ಬಂದಿದ್ದೆ, ಹಿಂದೆ ನೋಡಿರ್ತೀರ. ನಾನು ಬರೀ ನಾನೇನು ನೋಡೋದು, ಇಲ್ಲಿವರೆಗೂ ಬೈಕ್ನ ತೊಗೊಂಬಂದಿದ್ದೀನಿ. ಬೈಕಿಗೆ ಸುಮಾರು ತೋರಿಸಿಲ್ಲ ಅದು, ಹಿಂಗೆ ಇಂಡಿಯಾ ಲಾಸ್ಟ್ ಪಾಯಿಂಟು ಅಂತೇಳಿ ಬೈಕ್ನ ತೊಗೊಂಬಂದಿದ್ದೀನಿ ನೋಡಿ. ಇಲ್ಲಿ ನೋಡಿ, ನಾನು ಬೈಕ್ನ ತೊಗೊಂಬಂದಿದ್ದೀನಿ ಫುಲ್ಲು ಅಲ್ಲಿಂದ. ಹಂಗೆ ಇಲ್ಲೊಂದು ಗಾಡಿ ಬಂದಿದೆ, ಆ ಕಡೆಯಿಂದ ತುಂಬ ಒಳಗೊಳಗೆ ಒಂದು ದಾರಿ ಇದೆ. ಈ ಗೋಪುರಲ್ಲಿ ಬರ್ತಾ ಹ್ಯಾಂಗಾಗಿ ಎಲ್ಲ ರೆಕಾರ್ಡ್ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ತೊಗೊಂಬಂದಿದ್ದೀನಿ ಗಾಡಿ ಮಾಡಲಿ ಅಂತ. ಸೂಪರ್ ಅಲ್ಲ, ಅಲ್ಲಿ ಆಲ್ರೆಡಿ ಲೈಟೆಲ್ಲ ಬಂದಿದೆ ನೋಡಿ. ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ತಗೊಂಡು ನಿಲ್ಸ್ಕೊಂಡಿದ್ವಿ. ಒಂದು ಹೋಟೆಲ್ ಮುಂದೆ ನಿಲ್ಲಿಸ್ತೀನಿ ಗಾಡಿ. ನಾವು ಯಾಕಂದರೆ ಬೆಳಗ್ಗೆ ಹೋಗೋದ್ರಿಂದ ಯಾವ್ದು ಗಂಟೆಗೆ ಹೊರಡ್ತೀನಿ ನಾನು. 5 o'clock ಹೊರಟುಕೊಂಡೆ, 6 ಹೊರಟುಕೊಂಡೆ, ಮತ್ತೆ ಆದರೂ ಸರಿ ಹೋಗಲ್ಲ. ನೋಡೋಣ ದಿವಸಕ್ಕಿದ್ರೆ ಇಲ್ಲೂ ನಿಲ್ಲಿಸ್ತೀನಿ ಮಗ, ಯಾಕಂದರೆ ತುಂಬ ಕಾರ್ಗಳು ಬಂದು ನಿಂತ್ಕೊಂಡ್ರೆ ನಮ್ಮ ಗಾಡಿನೂ ತೆಗಿಯೋಕ್ಕಾಗಲ್ಲ. ಮಕ್ಕಳು ಸ್ಟಾರ್ಟ್ ಎಲ್ಲ ಬರ್ಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆ ಜಾವ ಭಾಳ ಬರ್ತಿದ್ದು ರಾಕ್ ಆ್ಯಂಡ್ ಸಮ್ನ ಕರ್ಕೊಂಬಂದಿದ್ದೀನಿ. ನೋಡು ನೋಡು ನೋಡು, ಎಷ್ಟು ನೋಡ್ತೀನಿ ನೋಡು. ಧನುಷ್ಕೋಡಿಲ್ಲ ತೋರಿಸಿದ್ದೀನಿ, ಇಲ್ಲಿ ಎಂಡ್ ಪಾಯಿಂಟ್ ತೋರಿಸಿದ್ದೀನಿ.